ಸ್ಕೂಲ್ ಹೋಗಲ್ಲ ನೀವು? ಫಸ್ಟ್ ಬಿ ಸೆಕ್ಷನ್. ಅಕ್ಕಂಗೆ ಥ್ಯಾಂಕ್ಸ್ ಕೊಡು, ಶೇಕ್ ಹ್ಯಾಂಡ್. ಹೇಗಿತ್ತು ಸ್ಕೂಲ್? ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕ. ಫೈನಲಿ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದು ಸ್ಕೂಲು ಸ್ಟಾರ್ಟ್ ಆಯಿತು. ನಾವು ಯಾಕೆ ಸೌರಭಿಗೆ ಬೇರೆ ಸ್ಕೂಲ್ ಜಾಯಿನ್ ಮಾಡಿದ್ವಿ ಅಂದರೆ, ಬಿಕಾಸ್ ಅವಳು ಹೋಗ್ತಾ ಇದ್ದಿದ್ದು ಹಳೆ ಸ್ಕೂಲಲ್ಲಿ ಬರೀ ಕಿಂಡರ್ ಗಾರ್ಡನ್ ಅಷ್ಟೇ, ಅದು LKG UKG ಪ್ರೀ ನರ್ಸರಿ ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಅವಳಿಗೆ ನಾವು ಚಿತ್ರದುರ್ಗದಲ್ಲಿರೋ ಡಾನ್ ಬಾಸ್ಕೋ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ವಿ. ಬ್ಯಾಗ್ ಬುಕ್ಸ್ ಎಲ್ಲ ಕೊಟ್ಟಿದ್ರು. ಸೊ ಹಾಗಾಗಿ ಎಲ್ಲ ಬೈಂಡ್ ಮಾಡ್ತಾ ಇದ್ದೆ. ಬೈಂಡ್ ಕೂಡ ಅವರೇ ಕೊಟ್ಟಿದ್ದಾರೆ ಅವ್ರ ಸ್ಕೂಲಿಂದನೇ. ಇದೆಲ್ಲ ನೋಡಿಬಿಟ್ಟು ನನ್ನ ಮಗಳು ಎಷ್ಟು ಬೇಗ ಬೆಳೀತಾ ಇದ್ದಾಳಪ್ಪ. 3 ವರ್ಷ ಆಗೋಯ್ತು ಸ್ಕೂಲಿಗೆ ಸೇರಿಸಿ. ಈಗ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅಂದರೆ ಒಂಥರ ಶಾಕ್ ಆಗುತ್ತೆ. ನಾವೆಲ್ಲ ಓದ್ಬೇಕಾದ್ರೆ ಇಷ್ಟು ಬುಕ್ ಇರ್ತಿರ್ಲಿಲ್ಲ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಷ್ಟೊಂದು ಬುಕ್ಸು ಅಂದರೆ ಇದರಲ್ಲಿ ಇನ್ನೂ ಶಾರ್ಟೇಜ್, ಇನ್ನೂ 3 ಬುಕ್ಸ್ ಕೊಟ್ಟಿರಲಿಲ್ಲ ಅವರು, ಇಷ್ಟು ಕೊಟ್ಟಿರೋದು. ಸೊ ಹಾಗಾಗಿ ನಾನು ಬೇಗನೆ ನೈಟ್ ಎಲ್ಲ ಕೂತ್ಕೊಂಡು ನಾನು ಬೈಂಡ್ ಎಲ್ಲ ಮಾಡಿದೆ. ಮತ್ತು ಬೆಳಿಗ್ಗೆ ಅವಳಿಗೆ ಬೇಕಾಗುತ್ತೆ ಫಸ್ಟ್ ಅಲ್ವಾ. ಸೊ ಹಾಗಾಗಿ ಬುಕ್ಸ್ ಹೇಳಿದ್ರು, ಒಂದು 3 ಬುಕ್ಸು ಫಸ್ಟಿಗೆ ಎಲ್ಲ ಮಾಡಿಬಿಟ್ಟು ಬೈಂಡ್ ಮಾಡಿದ್ದೆ. ಆರಾಮ ಮಲಗಿದ್ಲು. ಎದ್ದಳ್ಸೋಕ್ಕೆ ಪಾಪ ಅನಿಸ್ಬಿಡ್ತು. ಮಕ್ಕಳು ಮಲಗಿದಾಗ ಎಷ್ಟು ಕ್ಯೂಟ್ ಅನಿಸುತ್ತೆ ಅಲ್ವಾ. ಪಾಪುಗೆ ಅಂತ TV ಹಾಕ್ಕೊಟ್ರೆ ಇವಳು ಬ್ರಷ್ ಮಾಡ್ಕೊತ ಆರಾಮಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸ್ಕೂಲಿಗೆ ಹೋಗೋ ಟೆನ್ಷನ್ನೇ ಇಲ್ಲ ಇವಳಿಗೆ. ನೋಡಿ ಆರಾಮಾಗಿದ್ದಾಳೆ. ನನಗೆ ಟೆನ್ಷನ್ ಆಗ್ತಿದೆ ಫಸ್ಟೇ ಹೇಗಪ್ಪ ಅಂತ, ಬಟ್ ಇವಳು ಆರಾಮಾಗಿದ್ದಾಳೆ. ನಾನು ಬೆಳಿಗ್ಗೆನೇ ಎದ್ಬಿಟ್ಟು ಪಲಾವ್ ಮಾಡಿದ್ದೆ, ವೆಜಿಟೇಬಲ್ಸ್ ಪಲಾವು. ಈಗ ರುಟೀನ್ ಚೇಂಜ್ ಆಗಿಬಿಟ್ಟಿದೆ, ಬೆಳಿಗ್ಗೆ ಬೇಗ ಬಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ನೈಟೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ಬಿಟ್ಟು ನಾನು ಟಿಫನ್ನ ಪ್ರಿಪೇರ್ ಮಾಡಿಬಿಟ್ಟೆ. ಸೊ ಹಂಗೆ ಒಂದು ಶಾರ್ಟ್ ಕ್ಲಿಪ್ ಹಿಂಗೆ ರೆಡಿ ಆಗಿದ್ದಾಳೆ ಅಂತ ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಸ್ಕೂಲ್ ಹೋಗ್ತಿದ್ಯಾ? ನೀವು ಸ್ಕೂಲ್ ಲಂಚ್ ಬ್ಯಾಗ್ ಬೇಡವಾ? ತಗೋತ್ತೆ. ನನಗೆ ತುಂಬಾ ಟೆನ್ಷನ್ ಆಗಿತ್ತು, ಹೇಗಪ್ಪ ಇರ್ತಾಳೆ ಇವಳು ಅಂತ. ಎಲ್ಲ ಹೊಸದು, ನ್ಯೂ ಸ್ಕೂಲ್, ನ್ಯೂ ಫ್ರೆಂಡ್ಸ್, ನ್ಯೂ ಎನ್ವಿರಾನ್ಮೆಂಟ್, ಎಲ್ಲ ಒಂಥರ ಎಲ್ಲ ಹೊಸದೇ ಅವಳಿಗೆ. ಹೇಗಿರ್ತಾಳೆ, ಹೇಗೆ ಅಡ್ಜಸ್ಟ್ ಆಗ್ತಾಳೆ, ಇಷ್ಟು ದಿನ ಮನೇಲಿದ್ದು ಅಂತ ನನಗೆ ಟೆನ್ಷನ್ ಆಗಿತ್ತು. ಬಟ್ ಅವಳು ಆ ಥರ ಏನು ಟೆನ್ಷನ್ ಇಲ್ಲ. ಆರಾಮಾಗಿ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಆರಾಮಾಗಿ ಓದ್ಲು ಅವಳು. ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಖುಷಿ ಯಾಕೆ ಅಂದರೆ ಇಂಡಿಪೆಂಡೆಂಟಾಗಿ ನಮ್ಮನ್ನೆಲ್ಲ ಬಿಟ್ಟು ಒಬ್ಬಳೇ ಇರ್ತಾಳಲ್ಲ. ಸೊ ಅದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಅಷ್ಟು ದೊಡ್ಡವಳಾಗಿದ್ದಾಳೆ ನನ್ನ ಮಗಳು. ಎಲ್ಲಿ ಹೋಗ್ತಿದ್ಯಾ? ಸ್ಕೂಲಿಗೆ ಹೋಗ್ತಿದ್ದೀರಾ? ಯಾವ ಸ್ಕೂಲ್? ಯಾವ ಸ್ಕೂಲ್? ಡಾನ್ ಬಾಸ್ಕೋ. ಅಕ್ಕಮ್ಮ ಎಲ್ಲಿಗೆ ಹೋಗ್ತೀಯಮ್ಮ? ಎಲ್ಲಿಗೆ ಹೋಗ್ತೀಯಮ್ಮ ಮೋಟಿ? ಲಕ್ಕಿ. ಫೈನಲಿ ಸ್ಕೂಲ್ ರೀಚ್ ಆದ್ವಿ. ನಾವೇ ಬಿಟ್ಬರಕ್ಕೆ ಹೋಗಿದ್ವಿ, ಯಾಕಂದರೆ ಫಸ್ಟ್ ಅಲ್ವಾ. ಸೊ ಹಾಗಾಗಿ ನಾವೇ ಬಿಟ್ಬರಕ್ಕೆ ಹೋಗಿದ್ವಿ. ಒಳಗಡೆ ತುಂಬಾ ಕ್ರೌಡ್ ಇತ್ತು. ಎಲ್ಲ ಪೇರೆಂಟ್ಸ್ ಬಂದಿದ್ರು ಇವತ್ತು. ಫಸ್ಟ್ ಸ್ಟ್ಯಾಂಡರ್ಡ್ ಬೇರೆ ಸ್ಕೂಲಿಂದ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಕ್ರೌಡ್ ಇತ್ತು. ನಾವು ಬಸ್ಸಿಗೆ ಕಳ್ಸೋಣ ಅನ್ಕೊಂಡ್ವಿ ಫಸ್ಟ್ ಅಂತ ಹೇಳಿ ನಾವೇ ಹೋಗಿ ಬಿಟ್ಟು ಬಂದಿದ್ವಿ. ಸುಮಾರು ಇಲ್ಲಿ ಒಂದು 10 ಮೇಲೆ ಬಸ್ ಇದೆ. ನಮ್ಮ ಮನೆಯಿಂದ ಸ್ಕೂಲಿಗಾದರೆ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಾಗಾಗಿ ಬಸ್ಸು ಅಥವಾ ವ್ಯಾನ್ ಬೇಕಾಗುತ್ತೆ. ನಮ್ಗೆ ಡೈಲಿ ಬಿಟ್ಬರೋಕ್ಕಂತೂ ಆಗಲ್ಲ. ಹಾಗಾಗಿ ಇವತ್ತು ಫಸ್ಟ್ ಅಂತ ನಾವೇ ಬಿಟ್ಬರಕ್ಕೆ ಹೋಗಿದ್ವಿ. ಸ್ಕೂಲ್ ಎನ್ವಿರಾನ್ಮೆಂಟ್ ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ. ನಾನು ದುರ್ಗದಲ್ಲೇ ಇದ್ದು ಈ ಸ್ಕೂಲ್ ಒಳಗಡೆ ಹೋಗಿರಲಿಲ್ಲ, ಬಿಕಾಸ್ ನಾನು ಓದಿದ್ದು ಬೇರೆ ಸ್ಕೂಲು. ಅದಕ್ಕೆ ಈ ಸ್ಕೂಲಿಗೆ ಇವಳಿಗೆ ಜಾಯಿನ್ ಮಾಡ್ಸೋಕ್ಕೆ ಬಂದಾಗಲೇ ನಾನು ನೋಡಿದ್ದು. ಇಲ್ಲೆಲ್ಲ ನೋಡಿಬಿಟ್ಟು ಇದೇ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕು ಅಂತಲೇ ಇಷ್ಟ ಆಯಿತು. ಫೀಲ್ಡ್ ಎಲ್ಲ ತುಂಬಾ ಚೆನ್ನಾಗಿದೆ. CBSE ಆ್ಯಂಡ್ ಸ್ಟೇಟ್ ಕೂಡ ಇಲ್ಲಿದೆ. ICSE ಬೇರೆ ಬಿಲ್ಡಿಂಗ್ ಇದೆ. ಸೊ ಅದು ಚಿತ್ರ ಡಾನ್ ಬಾಸ್ಕೋ ಅಂತ ICSE ಬಿಲ್ಡಿಂಗು. ಇಲ್ಲಿಂದ ಒಂದು 1-2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಮೈ ಫಸ್ಟ್ ಸ್ಕೂಲ್ ಅಂತ ಒಂದು ಕ್ಯೂಟ್ ಆಗಿರೋ ಫ್ರೇಮ್ ರೆಡಿ ಮಾಡಿದ್ರು. ಅಲ್ಲೇ ನಾನು ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ರೈಟ್ ಹ್ಯಾಂಡ್ ಸ್ಕೂಲಿಂದನೇ ಫೋಟೋಸ್ ವಿಡಿಯೋಸ್ ಎಲ್ಲ ಅವ್ರು ಮಾಡ್ತಾ ಇದ್ರು. ಬಟ್ ನನಗೆ ಬೇಕಿತ್ತು, ಹಾಗಾಗಿ ನಾನು ವಿಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡೆ. ಸೌರವಿದು ಆ್ಯಂಡ್ ಸ್ಕೂಲಿಂದೆಲ್ಲ ತೊಗೊಂಡೆ. ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಚಿಕ್ಕವರಿರುವಾಗ ನಮ್ಮ ಅಪ್ಪ ಅಮ್ಮ ಹೇಗೆ ಖುಷಿಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ರು, ಹಾಗೆ ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಹೋಗೋದ್ರಲ್ಲಿ ತುಂಬಾ ಖುಷಿ ಆಗುತ್ತೆ. ಅದೇ ಅಲ್ವಾ ಎಲ್ಲ ತಾಯಿ ತಂದೆಯರಿಗೆ ಬೇಕಾಗಿರೋದು. ಮಕ್ಕಳು ಚೆನ್ನಾಗಿ ಓದ್ಬೇಕಷ್ಟೇ, ಅಷ್ಟಕ್ಕೆ ಅಲ್ವಾ ಎಲ್ಲ ಅಷ್ಟು ಕಷ್ಟಪಡೋದು. ಸೌರವಿ ಫಸ್ಟ್ ಬಿ ಸೆಕ್ಷನ್. ಗುಡ್ ಮಾರ್ನಿಂಗ್.
ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ರೌಡ್ ಇದ್ದಿದ್ದು ನೋಡಿ ಪ್ಯಾನಿಕ್ ಆದ್ಲವಳು. ವಾಟ್ಸ್ ಯುವರ್ ನೇಮ್ ಅಂದರೆ ಅವ್ರ ಪಪ್ಪನ ಹೆಸರು ಹೇಳಿದ್ಲು. ಆಮೇಲೆ ಅವ್ರ ಪಪ್ಪ ಸೌರಭಿ ಅಂತೇಳಿ ಅವ್ರು ಕರ್ಕೊಂಡು ಹೋದ್ರು ಕ್ಲಾಸ್ ರೂಮಿಗೆ. ಅವಳದು ಫಸ್ಟ್ ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಆಗಿರುತ್ತೆ. ಭಯ ಪಡ್ತಿದ್ಲು ಅಂತ ಅವ್ರ ಪಪ್ಪನೇ ಹೋಗಿ ಅವಳಿಗೆ ಧೈರ್ಯ ತುಂಬಿದ್ರು. ತಂದೆ ಅಂದರೆ ಧೈರ್ಯ ಅಲ್ವಾ, ಮೇನ್ ಬೇಕಾಗಿರೋದೇ ಮಕ್ಕಳಿಗೆ ಧೈರ್ಯ. ವಿದ್ಯೆ ಬುದ್ಧಿ ಅನ್ನೋದಿದ್ರೆ ಏನಾದರೂ ಸಾಧಿಸ್ಬೋದು. ಅವಳು ಕ್ಲಾಸ್ ರೂಮ್ ಇದ್ದು ಇದೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ಬಟ್ ರಿಯಲಿ ಐ ಮಿಸ್ ಮೈ ಚೈಲ್ಡ್ಹುಡ್. ಸ್ಕೂಲ್ ಚೆನ್ನಾಗಿದ್ಯಾ? ಚೆನ್ನಾಗಿ ಓದ್ಬೇಕು, ಓಕೆನಾ? ಬ್ಯಾಗ್ ಇಲ್ಲಿ ನೀಟಾಗಿ ನೋಡ್ಕೋಬೇಕು. ನಿಂಗೆ ಯಾವ್ದು ಬ್ಯಾಗು? ಆಲ್ ದ ಬೆಸ್ಟ್ ಸೌರವಿ. ಆಲ್ ದ ಬೆಸ್ಟ್ ಸೌರವಿ. ಥ್ಯಾಂಕ್ಸ್ ಕೊಡು ಲಕ್ಕಿ. ಅಕ್ಕಂಗೆ ಥ್ಯಾಂಕ್ಸ್ ಕೊಡು. ಶೇಕ್ ಹ್ಯಾಂಡ್. ಅವ್ರ ಅಕ್ಕನ ಸ್ಕೂಲಿಗೆ ಬಿಟ್ಟು ಬರೋಕೆ ಅವಳು ಬಂದಿದ್ಲು. ಅಷ್ಟು ಕ್ರೌಡ್ ನೋಡಿ ಅವಳಿಗೆ ಒಂದು ಸ್ವಲ್ಪ ಭಯ ಆಯಿತು. ಅವ್ರ ಪಪ್ಪನೇ ನೋಡ್ತಾ ಇದ್ಲು ಎತ್ಕೊಂಡ್ಲಿ ಅಂತ. ಬಟ್ ಅಲ್ಲಿರೋ ಸ್ಟಾಫ್ಸ್, ಫಾದರ್ಸ್ ಆ್ಯಂಡ್ ಟೀಚರ್ಸ್ ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಎಲ್ಲ ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಂಡ್ರು. ನಾವು ಅವಳಿಗೆ ಬಾಯಿ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ, ಯಾಕಂದರೆ ಅಲ್ಲಿ ಜಾಸ್ತಿ ಹೊತ್ತು ಪೇರೆಂಟ್ಸ್ ಇರೋ ಹಾಗಿಲ್ಲ. ಬಟ್ ಅಲ್ಟಿಮೇಟ್ಲಿ ಒಂದು ಕಡೆ ಖುಷಿ ಆಗುತ್ತೆ ಆ್ಯಂಡ್ ಒಂದು ಕಡೆ ಬೇಜಾರಾಗುತ್ತೆ. ಯಾಕಂದರೆ ಖುಷಿ ಅಂದರೆ ನಮ್ಮನ್ನು ಬಿಟ್ಟು ನನ್ನ ಮಗಳು ಒಬ್ಬಳೇ ಇಂಡಿಪೆಂಡೆಂಟ್ ಆಗಿ ಹೋಗ್ತಾಳಲ್ಲ ಸ್ಕೂಲಿಗೆ. ಒಬ್ಬಳೇ ಇರ್ತಾಳೆ. ಬೆಳಿಗ್ಗೆ 9:30 ಸಂಜೆ 4 ಗಂಟೆ ತನಕ ಒಬ್ಬಳೇ ಇರ್ತಾಳೆ ಸ್ಕೂಲಲ್ಲಿ. ಆ್ಯಂಡ್ ಒಬ್ಬೊಬ್ಬಳೇ ಬಸ್ಸಲ್ಲಿ ಓಡಾಡ್ತಾಳಲ್ಲಪ್ಪ ಅಂತ ಅಷ್ಟು ದೊಡ್ಡೋಳಾಗಿದ್ದಾಳೆ ಅಂತ ಅನಿಸುತ್ತೆ. ಅದು ನೋಡಿದರೆ ಖುಷಿ ಆಗುತ್ತೆ. ಬೇಜಾರು ಯಾಕೆ ಅಂದರೆ 2 ತಿಂಗಳು ಆರಾಮಾಗಿ ಊಟ ಮಾಡಿಕೊಂಡು ಮಲ್ಕೊಂಡು ಆಟಾಡ್ಕೊಂಡು ಮನೇಲಿದ್ದವರು ಪಾಪು ಜೊತೆ ಆಡ್ಕೊತ ಈಗ ಸಡನ್ನಾಗಿ ಅಷ್ಟು ಗಂಟೆಗಳ ಕಾಲ ಮನೇಲಿ ಇಲ್ಲ ಅಂದರೆ ಒಂಥರ ಬೇಜಾರಾಗುತ್ತೆ. ಸೈಲೆಂಟ್ ಇರುತ್ತೆ ಮನೆ. ಹಾಗಾಗಿ ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ. ಮೇಯ್ನ್ ಇರೋದೇ ಅಲ್ವಾ ಎಜುಕೇಷನು. ಓಡ್ತಾ ಬಸ್ನವರಿಗೂ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಈ ಕಡೆ ಬಂದಮೇಲೆ ವೆಲ್ಕಮ್ ಫಂಕ್ಷನ್ಸ್ ಕೂಡ ಸ್ಟಾರ್ಟ್ ಆಯಿತು. ಕೇಳಿದೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ಸ್ಕೂಲು? ಏನೇನ್ ಮಾಡ್ಸಿದ್ರು ಸ್ಕೂಲಲ್ಲಿ? ಏನು ಬಚ್ಚಿಲ್ಲ, ಕುತ್ಕದಿತ್ತು. ಸುಮ್ನೆ ಕುತ್ಕೊಂಡಿದ್ಯಾ? ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೆ ಇರ್ಬೇಕಲ್ವಾ? ಚೆನ್ನಾಗಿತ್ತು ಅಂದ್ಲು. ದೂರ ಆಗಿದೆ ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಬಸ್ ಫೆಸಿಲಿಟೀಸ್ ಇದೆಯಲ್ಲ, ಹಾಗಾಗಿ ನಮ್ಮ ಮನೆ ಧವಳಗಿರಿ ಬಡಾವಣೆಯಿಂದ ಸ್ಕೂಲಿಗೆ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಇರೋದ್ರಿಂದ ಆರಾಮಾಗಿ ಬಸ್ಸಲ್ಲೇ ಕಳಿಸ್ಬೋದು. ದೆನ್ ಫೈನಲಿ ಇನ್ಸ್ಟಾಗ್ರಾಮಲ್ಲಿ 25K ಫಾಲೋವರ್ಸ್ ಆಗಿದ್ದಾರೆ. ಬಟ್ ಯೂಟ್ಯೂಬಲ್ಲೂ ಆಗಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ.